ರಾಯಚೂರು ಸೂಪರ್ ಫಾಸ್ಟ್ ಪ್ರೈಸ್ ಗುರುದೇವ್ ಮಾರ್ಟ್ ಶಾಪಿಂಗ್ ಮಾಲ್ ಇದೀಗ ಮತ್ತೊಂದು ಆಫರ್ನೊಂದಿಗೆ ನಿಮ್ಮ ಮುಂದೆ. ಚಾಲುಕ್ಯ ಟ್ಯುಟೋರಿಯಲ್ಸ್ ರಾಯಚೂರು. ಚಾಲುಕ್ಯ ಸಮ್ಮರ್ ಕ್ಲಾಸಸ್, ಸಮ್ಮರ್ ಕೋಚಿಂಗ್ ಫಾರ್ 5th to SSLC ಸ್ಟೂಡೆಂಟ್ಸ್. ಗುರುದೇವ್ ಪ್ಲಾಟ್ ಸೇಲ್ ಪ್ರೈವೇಟ್ ಲಿಮಿಟೆಡ್ ರಾಯಚೂರು. ಪ್ರತಿ ತಿಂಗಳು 1000 ರೂಪಾಯಿನಂತೆ 36 ತಿಂಗಳು ಪಾವತಿಸಿ ಹಾಗೂ ಪ್ಲಾಟ್ ಗೆಲ್ಲುವ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ಅತಿ ಶೀಘ್ರದಲ್ಲಿ ರಾಯಚೂರು ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಆರಂಭವಾಗಲಿದೆ 7 ವಂಡರ್ಸ್ ಎಕ್ಸಿಬಿಷನ್. ಶಿವಾನಿ ಸ್ಕಿನ್ ಕೇರ್ ಸೆಂಟರ್ ರಾಯಚೂರು ವತಿಯಿಂದ ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮಸ್ಕಾರ, ರಾಯಚೂರು ಸೂಪರ್ ಫಾಸ್ಟ್ಗೆ ಸ್ವಾಗತ. ನಾನು ಚೈತ್ರ. ಈಗ ಹೆಡ್ಲೈನ್ಸ್. ಬಿಚ್ಚನಗೇರ ಗ್ರಾಮದಲ್ಲಿ 2 ಗುಂಪುಗಳ ಮಧ್ಯೆ ಮಾರಾಮಾರಿ, 20 ಜನರಿಗೆ ಗಾಯ. ಮಸ್ಕಿ ತಾಲೂಕಿನ ಪಾಮನಕಲ್ಲೂರು ಗ್ರಾಮದಲ್ಲಿ ಕುಡಿಯುವ ನೀರಿಗೆ ಒತ್ತಾಯಿಸಿ ಪ್ರತಿಭಟನೆ. ಲೋಕಸಭಾ ಚುನಾವಣಾ ಮತದಾನ ಜಾಗೃತಿ. ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಕಾಲೇಜು ವಿದ್ಯಾರ್ಥಿಗಳಿಗೆ ಚಿತ್ರಕಲೆ ಸ್ಪರ್ಧೆ. ವಿದ್ಯಾರ್ಥಿ ತಮ್ಮ ಜವಾಬ್ದಾರಿ ಅರಿತುಕೊಂಡು ಸಮಾಜದಲ್ಲಿ ಮುನ್ನುಗ್ಗಿ, ಶರಣಪ್ಪ ಉದ್ಬಾಳ. ವಿದ್ಯಾರ್ಥಿಗಳಲ್ಲಿ ನಾಯಕತ್ವದ ಗುಣಗಳನ್ನು ಬೆಳೆಸುವ ರಾಷ್ಟ್ರೀಯ ಸೇವಾ ಯೋಜನಾ ಸಹಕಾರಿ ಈರಣ್ಣ ಪೂಜಾರಿ. ಹೆಚ್ಚುತ್ತಿರುವ ಬಿಸಿಲಿನ ತಾಪಮಾನ, ಕೃಷ್ಣಾ ನದಿಯಲ್ಲಿ ನೀರಿಲ್ಲದೆ ರಾಶಿ ರಾಶಿ ಮೀನುಗಳ ಸಾವು. ಮತ್ತು ದೇಶದ ಭವಿಷ್ಯ ನಿರ್ಮಿಸಲು ವಿದ್ಯಾರ್ಥಿಗಳು ತಪ್ಪದೇ ಮತದಾನ ಮಾಡಿ, ನವೀನ್ ಭಟ್. ಕೋಳಿಯೊಂದು ತಿಪ್ಪೆ ಕೆದರಿದ್ದನ್ನು ನೆಪ ಮಾಡಿಕೊಂಡು 2 ಗುಂಪುಗಳ ಮಧ್ಯೆ ಮಾರಾಮಾರಿ ನಡೆದಿದ್ದು, ಘಟನೆಯಲ್ಲಿ 20 ಜನರು ಗಾಯಗೊಂಡಿದ್ದು, 8 ಜನರಿಗೆ ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ಬಿಚ್ಚನಗೇರ ಗ್ರಾಮದಲ್ಲಿ ನಡೆದಿದೆ. ಭೀಮೇಶ್ ಮತ್ತು ದೊಡ್ಡ ತಿಮ್ಮಪ್ಪ ಇಬ್ಬರು ರಕ್ತ ಸಂಬಂಧಿಗಳಾಗಿದ್ದು, ಇಬ್ಬರ ಮಧ್ಯೆ ಜಮೀನು ವಿವಾದವಿದೆ. ಈ ವಿವಾದವು ನ್ಯಾಯಾಲಯದಲ್ಲಿ ವಿಚಾರಣೆ ಹಂತದಲ್ಲಿದೆ. ದೊಡ್ಡ ತಿಮ್ಮಪ್ಪನ ತಿಪ್ಪೆಯಲ್ಲಿ ಭೀಮೇಶರಿಗೆ ಸೇರಿದ ಕೋಳಿ ಕೆದರಿದ್ದರಿಂದ ಭೀಮೇಶ ಕಡೆಯವರು ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿದ್ದಾರೆ ಎಂದು ಹೇಳಲಾಗುತ್ತಿದೆ. ಘಟನೆಯಲ್ಲಿ ಒಟ್ಟು 20 ಜನರು ಗಾಯಗೊಂಡಿದ್ದು, ಗಾಯಾಳುಗಳನ್ನು ರಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಕೊಡ್ಲಿ ತಗೊಂಡು ಕಡ್ದಾರ್ರಿ, ಕುಡ್ಗೋಲ್ ತಗೊಂಡು ಕಡ್ದಾರ ನಮ್ಮೂರ್ನ. ಕೋಳಿ ಸೊಲಗೆ, ಕೋಳಿ ತಿಪ್ಪಿ ಕೆದ್ರಿ ಸೊಲಗೆ, ನಮ್ಮ ಕೋಳಿ ಕೆದ್ರಿತ ಅವ್ರ ತಿಪ್ಪಿ 10 ಮಂದಿ. ಕೊಡ್ಲಿ ಕುಡ್ಗೋಲು ಆರಿ ಎಷ್ಟು ಮಂದಿ? 2 ಮನೆಯವ್ರು ನೋಡ್ರಿ, 2 ಮನೆಯವ್ರು ಕಲ್ಸಿ ಹೊಡ್ದಾರ.
ಘಟನೆ ಹಿನ್ನೆಲೆಯಲ್ಲಿ ಬಿಜನ್ಗೇರ ಗ್ರಾಮಕ್ಕೆ ಪೊಲೀಸರು ಭೇಟಿ ನೀಡಿ ಬಿಗಿ ಭದ್ರತೆ ಕೈಗೊಂಡಿದ್ದಾರೆ. ಘಟನೆಗೆ ಸಂಬಂಧಿಸಿದಂತೆ 2 ಗುಂಪುಗಳ 34 ಜನರ ವಿರುದ್ಧ ಯರ್ಗೇರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಕೈಗೊಂಡಿದ್ದಾರೆ. ಮಸ್ಕಿ ತಾಲೂಕಿನ ಪಾಮನಕಲ್ಲೂರು ಗ್ರಾಮದಲ್ಲಿ ಕುಡಿಯುವ ನೀರಿಗಾಗಿ ಜನರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಇಂದು ಗ್ರಾಮಸ್ಥರು ಕುಡಿಯುವ ನೀರು ಒದಗಿಸಿಕೊಡುವಂತೆ ಆಗ್ರಹಿಸಿ ಗ್ರಾಮ ಪಂಚಾಯತ್ ಕಚೇರಿಗೆ ಮುತ್ತಿಗೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದರು. ಗ್ರಾಮದಲ್ಲಿ ಅನೇಕ ದಿನಗಳಿಂದ ನೀರಿನ ಸಮಸ್ಯೆಯಿದ್ದು ಅನೇಕ ಬಾರಿ ಅಧಿಕಾರಿಗಳಿಗೆ ಮನವಿ ಮಾಡಿದ್ರು. ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ನಮ್ಮ ಸಮಸ್ಯೆ ಪರಿಹರಿಸುತ್ತಿಲ್ಲ. ಬೇಸಿಗೆ ದಿನದಲ್ಲಿ ನೀರಿಗಾಗಿ ಪರದಾಡುವಂತಾಗಿದೆ ಎಂದು ಇದೇ ವೇಳೆ ಗ್ರಾಮಸ್ಥರು ಆಗ್ರಹಿಸಿದರು. ಇನ್ನು ನೀರಿನ ಸಮಸ್ಯೆಯಿಂದಾಗಿ ಗ್ರಾಮದಲ್ಲಿನ ದನ ಕರುಗಳನ್ನು ಮಾರಾಟ ಮಾಡುತ್ತಿದ್ದೇವೆ. ನಮಗೆ ನೀರಿನ ಸಮಸ್ಯೆ ಪರಿಹರಿಸುವಂತೆ ಗ್ರಾಮದ ರೈತರು ಮನವಿ ಮಾಡಿದರು. ನೀಲ ಹಿಡ್ಕರಿ ಕೊಡ ಡಬ್ಬ ಹಾಕ್ಬೇಡ್ರಿ, ನೀಲ ಹಿಡ್ಕರಿ. ಪಿಡಿಒನಿಂದ ಉಡಾಫೆ ಉತ್ತರ. ಗ್ರಾಮದಲ್ಲಿ ನೀರಿನ ಸಮಸ್ಯೆ ಇದೆ, ಸಮಸ್ಯೆ ಪರಿಹರಿಸುವಂತೆ ಅನೇಕ ಬಾರಿ ಮನವಿ ಮಾಡಿದ್ರು. ಪಿಡಿಒ ಉಡಾಫೆ ಉತ್ತರ ನೀಡುತ್ತಿದ್ದಾರೆ. ನಾವು ಎಷ್ಟು ಸಾರಿ ಮನವಿ ಮಾಡಿದ್ರು ಇದುವರೆಗೂ ಸರಿಯಾದ ಕ್ರಮ ಕೈಗೊಂಡಿಲ್ಲ. ಅನೇಕ ಕೆಲಸಗಳಲ್ಲಿ ಅಕ್ರಮವೆಸಗಿದ್ದಾರೆ. ಸಾರ್ವಜನಿಕರಿಗೆ ಸರಿಯಾಗಿ ಸ್ಪಂದಿಸುವ ಸೌಜನ್ಯ ಅವರಿಗಿಲ್ಲ ಅಂತ ಗ್ರಾಮಸ್ಥರು ಇದೇ ವೇಳೆ ಪಿಡಿಒ ವಿರುದ್ಧ ದೂರಿದರು. ಈ ವೇಳೆ ಗ್ರಾಮ ಪಂಚಾಯಿತಿ ಸದಸ್ಯರು, ಗ್ರಾಮದ ರಾಜಕೀಯ ಮುಖಂಡರು, ವಿವಿಧ ಸಂಘಟನೆಯ ಮುಖಂಡರು ಇದ್ದರು. ಭಗತ್ ಸಿಂಗ್ ಅವರ ವಿಚಾರಧಾರೆಗಳು ಇಂದಿಗೂ ಪ್ರಸ್ತುತವಾಗಿವೆ. ಮನುಷ್ಯನಿಂದಲೇ ಮನುಷ್ಯರ ಮೇಲೆ ಶೋಷಣೆ ಇನ್ನೂ ಮುಂದುವರೆದಿದೆ ಎಂದು ಎಐಡಿಎಸ್ಒ ಜಿಲ್ಲಾಧ್ಯಕ್ಷರಾದ ಶರಣಪ್ಪ ಉದ್ವಾಳ್ ಹೇಳಿದರು. ಅವರಿಂದು ನಗರದ ಶಹೀದ್ ಭಗತ್ ಸಿಂಗ್ ವೃತ್ತದಲ್ಲಿ ಎಐಡಿಎಸ್ಒ, ಎವೈಡಿವೈಒ, ಎಐಎಂಎಸ್ಎಸ್ ಸಂಘಟನೆಗಳು ಜಂಟಿಯಾಗಿ ಹಮ್ಮಿಕೊಂಡಿದ್ದ ಮಹಾನ್ ಕ್ರಾಂತಿಕಾರಿಗಳಾದ ಶಹೀದ್ ಭಗತ್ ಸಿಂಗ್, ಸುಖದೇವ, ರಾಜಗುರು ಅವರ 88ನೇ ಹುತಾತ್ಮ ದಿನಾಚರಣೆ ಅಂಗವಾಗಿ ಭಗತ್ ಸಿಂಗ್ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಮಾತನಾಡಿದ ಅವರು, ಅಧಿಕಾರದಲ್ಲಿರುವವರಿಗೆ ಭಗತ್ ಸಿಂಗ್ರ ವಿಚಾರಗಳು ಬೇಕಾಗಿಲ್ಲ. ಆದ್ದರಿಂದ ಅವರ ವಿಚಾರಗಳನ್ನು ಮುಚ್ಚಿ ಹಾಕಲಾಗುತ್ತಿದೆ. ಆದರೂ ಅದು ಬಹಳ ದಿನ ನಡೆಯುವುದಿಲ್ಲ. ಯುವಕರು ಉದ್ಯೋಗವಿಲ್ಲದೆ ಪರಿತಪಿಸುತ್ತಿದ್ದಾರೆ. ರೈತರು ಆತ್ಮಹತ್ಯೆಗೆ ಶರಣಾಗುತ್ತಿದ್ದಾರೆ ಎಂದರು. ಇಂತಹ ಪರಿಸ್ಥಿತಿಯಲ್ಲಿ ದೇಶ ಉದ್ಧಾರವಾಗಿದೆ ಎಂದು ಹೇಳಲು ಸಾಧ್ಯವೇ? ಆದರೆ ಅಂಬಾನಿ, ಅದಾನಿ ಶ್ರೀಮಂತರಾಗುತ್ತಿದ್ದಾರೆ. ದೇಶದ ರಕ್ಷಣೆ ಮಾಡ್ತೀವಿ ಅಂತ ಬಂಡವಾಳಗಾರರ ರಕ್ಷಣೆ ಆಗುತ್ತಿದೆ. ಭಗತ್ ಸಿಂಗ್ ಆದರ್ಶ ಪಾಲಿಸಿದ್ರೆ ಸಾಕು, ದೇಶ ಜನರು ಉದ್ಧಾರವಾಗುತ್ತಾರೆ ಎಂದರು. ಕ್ರಾಂತಿಕಾರಿಗಳಿಗೆ ಗೌರವ ನೀಡುತ್ತಲೇ ಅವರ ವಿಚಾರಗಳನ್ನು ಜೀವನದಲ್ಲಿ ಪ್ರತಿಯೊಬ್ಬರೂ ಅಳವಡಿಸಿಕೊಳ್ಳಬೇಕು ಎಂದರು. ಸಂಘಟನೆಗಳ ಸದಸ್ಯರು ಭಗತ್ ಸಿಂಗ್, ಸುಖದೇವ, ರಾಜಗುರು ಅವರ ಹೋರಾಟ ವಿಚಾರಗಳು ಚಿರಾಯುವಾಗಲಿ, ಬ್ರಿಟಿಷ್ ಸಾಮ್ರಾಜ್ಯಶಾಹಿಗಳಿಗೆ ಧಿಕ್ಕಾರ, ಬಂಡವಾಳಶಾಹಿ ವಿರೋಧಿ, ಸಮಾಜವಾದಿ ಕ್ರಾಂತಿ ಚಿರಾಯುವಾಗಲಿ ಮುಂತಾಗಿ ಘೋಷಣೆ ಹಾಕಿದ್ರು. ಭಗತ್ ಸಿಂಗ್ ನಮ್ಮ ಆದರ್ಶ, ನಮ್ಮ ಆದರ್ಶ, ನಮ್ಮ ಆದರ್ಶ, ನಮ್ಮ ಆದರ್ಶ. ಭಗತ್ ಸಿಂಗ್ ಅವರ ಹುತಾತ್ಮ ದಿನಾಚರಣೆಯ ಸಂದೇಶ ಎಲ್ಲೆಲ್ಲೂ ಹರಡಲಿ. ಭಗತ್ ಸಿಂಗ್ ನಮ್ಮ ಆದರ್ಶ, ನಮ್ಮ ಆದರ್ಶ, ನಮ್ಮ ಆದರ್ಶ, ನಮ್ಮ ಆದರ್ಶ. ಉನ್ನತ ನೀತಿ, ಉನ್ನತ ಸಂಸ್ಕೃತಿ ನಮ್ಮ ಗುರಿ. ಇನ್ಕ್ಲಾಬ್ ಜಿಂದಾಬಾದ್, ಜಿಂದಾಬಾದ್, ಜಿಂದಾಬಾದ್. ಅದೇ ರೀತಿಯಾಗಿ ಇನ್ಕ್ಲಾಬ್ ಜಿಂದಾಬಾದ್, ಜಿಂದಾಬಾದ್, ಜಿಂದಾಬಾದ್. ಭಗತ್ ಸಿಂಗ್ ನಮ್ಮ ಆದರ್ಶ, ನಮ್ಮ ಆದರ್ಶ, ನಮ್ಮ ಆದರ್ಶ, ನಮ್ಮ ಆದರ್ಶ. ಎಐಡಿವೈನ ಜಿಲ್ಲಾ ಕಾರ್ಯದರ್ಶಿಗಳಾದಂತಹ ಚನ್ನಬಸವ ಜಾನೇಕಲ್ ಅವರು ಪುಷ್ಪಗುಚ್ಛಗಳನ್ನ ಅರ್ಪಿಸಬೇಕಂತ ಕೇಳ್ಕೊಳ್ತೀವಿ. ಇನ್ಕ್ಲಾಬ್ ಜಿಂದಾಬಾದ್, ಇನ್ಕ್ಲಾಬ್ ಜಿಂದಾಬಾದ್. ಭಗತ್ ಸಿಂಗ್ ನಮ್ಮ ಆದರ್ಶ, ನಮ್ಮ ಆದರ್ಶ, ನಮ್ಮ ಆದರ್ಶ, ನಮ್ಮ ಆದರ್ಶ. ಮಹಿಳಾ ಸಂಘಟನೆಯ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಎಎಂಎಸ್ಎಸ್ ಚೇತನ ಪನಾರಿ ಅವರು ಪುಷ್ಪಗುಚ್ಛವನ್ನು ಅರ್ಪಿಸಬೇಕು. ಇನ್ಕ್ಲಾಬ್ ಜಿಂದಾಬಾದ್, ಜಿಂದಾಬಾದ್, ಜಿಂದಾಬಾದ್. ಎಐಡಿಎಸ್ಒ ಜಿಲ್ಲಾ ಕಾರ್ಯದರ್ಶಿಯಾಗಿರ್ತಕ್ಕಂಥ ಕಮಲ್ ಪ್ರಮೋದ್ ಅವರು ಪುಷ್ಪಗುಚ್ಛವನ್ನು ಅರ್ಪಿಸಬೇಕು. ಭಗತ್ ಸಿಂಗ್ ನಮ್ಮ ಆದರ್ಶ, ನಮ್ಮ ಆದರ್ಶ, ನಮ್ಮ ಆದರ್ಶ, ನಮ್ಮ ಆದರ್ಶ. ನಮ್ಮ ಮಹಿಳಾ ಸಂಘಟನೆಯ ಸಂಘಟನಾಕಾರರಾಗಿರ್ತಕ್ಕಂಥ ಉಮಾ ಮಹೇಶ್ವರಿ ಅವರು ಪುಷ್ಪಗುಚ್ಛವನ್ನು ಅರ್ಪಿಸಬೇಕು. ಹಾಗೇನೆ ಇಲ್ಲಿ ಇನ್ಕ್ಲಾಬ್ ಜಿಂದಾಬಾದ್, ಜಿಂದಾಬಾದ್, ಜಿಂದಾಬಾದ್. ಭಗತ್ ಸಿಂಗ್ ನಮ್ಮ ಆದರ್ಶ, ನಮ್ಮ
ಆದರ್ಶ ಇನ್ಕ್ಲಾಬ್ ಜಿಂದಾಬಾದ್ ಬಂಡವಾಳಶಾಹಿ ಅಳಿಯಲಿ ಅಳಿಯಲಿ ಸಮಾಜವಾದ ಬೆಳೆಯಲಿ ಬೆಳೆಯಲಿ ಇನ್ಕ್ಲಾಬ್ ಜಿಂದಾಬಾದ್. ಭಗತ್ ಸಿಂಗ್ ರಾಜ್ಗುರು ಸುಖದೇವ್ ಅವರು ಇವತ್ತು ಅವರು ಹುತಾತ್ಮರಾಗಿ 88 ವರ್ಷ ಗತಿಸಿದಾವೆ. ನಮಗೆಲ್ಲ ಗೊತ್ತಿದೆ ಅವರ ಆದರ್ಶಗಳು ಈಗಲೂ ಸಹಿತ ಜೀವಂತವಾಗಿದ್ದಾವೆ. ಅವರೇನು ಕನಸು ಕಂಡಿದ್ರು ಅಂತ ಸಮಾಜಕ್ಕೋಸ್ಕರ ನಾವು ಪಣ ತೊಡ್ತಕ್ಕಂಥ ದಿನ, ಸಂಕಲ್ಪ ಕೊಡ್ತಕ್ಕಂಥ ದಿನ. ಇವತ್ತು ನಾವು ಆಚರಣೆಗೆ ಸೀಮಿತ ಆಗದೇನೆ ಅವರ ಕನಸುಗಳನ್ನ ನನಸು ಮಾಡೋ ನಿಟ್ಟಿನಲ್ಲಿ ನಾವೆಲ್ಲರೂ ಪ್ರಯತ್ನ ಪಡೋಣ ಅಂತ ನಾನು ನಿಮ್ಮೆಲ್ಲರಲ್ಲೂ ಸಹಿತ ಮನವಿ ಮಾಡ್ತಾನೆ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಇನ್ಕಿಲಾಬ್ ಜಿಂದಾಬಾದ್. ಭಗತ್ ಸಿಂಗ್ ಅವರ ಆದರ್ಶ ಎಲ್ಲೆಲ್ಲೂ ಹೊರಡಲಿ. ಎಐಯುಟಿಯುಸಿ ಜಿಲ್ಲಾ ಸಂಚಾಲಕರಾದ ಎನ್ಎಸ್ ವೀರೇಶ್ ಅವರು ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿದರು. ಎಐಜಿಎಸ್ಒ ಜಿಲ್ಲಾಧ್ಯಕ್ಷರಾದ ಮಹೇಶ್ ಚೀಕಲಪರ್ವಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಎಐಎಂಎಸ್ಎಸ್ ಜಿಲ್ಲಾಧ್ಯಕ್ಷರಾದ ಚೇತನಾ ಬನಾರೆ ಅಧ್ಯಕ್ಷತೆ ವಹಿಸಿದ್ದರು. ಎವೈಡಿವೈಒ ಜಿಲ್ಲಾ ಕಾರ್ಯದರ್ಶಿ ಚನ್ನಬಸವ ಜಾನೇಕಲ್, ಎಐಜಿಎಸ್ಒ ಜಿಲ್ಲಾ ಕಾರ್ಯದರ್ಶಿ ಪ್ರಮೋದ್ ಕುಮಾರ್, ಎಐಎಂಎಸ್ಎಸ್ ಸಂಘಟನಾಕಾರರಾದ ಉಮಾ ಮಹೇಶ್ವರಿ, ಸಂಘಟನೆಗಳ ಸದಸ್ಯರಾದ ಮಲ್ಲನಗೌಡ, ಆಂಜನೇಯ, ಸಿದ್ಧಾರ್ಥ್, ರಾಮಚಂದ್ರ, ವಿಜಯಲಕ್ಷ್ಮಿ, ಸರೋಜಾ ಜಿ, ಹೇಮಂತ್, ಪೀರಸಾಬ್ ಸೇರಿದಂತೆ ಮುಂತಾದ ನಾಗರಿಕರು ಭಾಗವಹಿಸಿದ್ದರು. ಈಗ ಚಿಕ್ಕ ಬ್ರೇಕ್. ಗುರುದೇವ್ ಪ್ಲಾಟ್ ಸೇಲ್ ಪ್ರೈವೇಟ್ ಲಿಮಿಟೆಡ್ ರಾಯಚೂರು ಪ್ರತಿ ತಿಂಗಳು 1000 ರೂಪಾಯಿನಂತೆ 36 ತಿಂಗಳು ಪಾವತಿಸಿ ಹಾಗೂ ಪ್ಲಾಟ್ ಗೆಲ್ಲುವ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ಈಗಾಗಲೇ 1ನೇ ತಿಂಗಳ ಡ್ರಾ ಮುಗಿದಿದ್ದು 2ನೇ ತಿಂಗಳ ಡ್ರಾ ಆರಂಭವಾಗಿದೆ. 1200 ಸ್ಕ್ವೇರ್ ಫೀಟ್ ಪ್ಲಾಟ್ ನೀಡಲಾಗುವುದು. 2, 3 ಮತ್ತು 4ನೇ ಬಹುಮಾನ 1 ಗ್ರಾಂ ಗೋಲ್ಡ್ ಕೇವಲ ಒಬ್ಬರಿಗೆ ಮಾತ್ರ. 5ನೇ ಬಹುಮಾನ ಹೀರೋ HF ಡಿಲೆಕ್ಸ್ ಬೈಕ್ ಕೇವಲ ಒಬ್ಬರಿಗೆ ಮಾತ್ರ. ವಿಶೇಷ ಸೂಚನೆ: ಡ್ರಾ ಲಭಿಸಿದ ಲಕ್ಕಿ ಟೋಕನ್ನ ಹಿಂದಿನ ಹಾಗೂ ಮುಂದಿನ ಟೋಕನ್ಗಳ ಗ್ರಾಹಕರಿಗೆ ಪ್ರೆಸ್ಟೀಜ್ ಬೆಡ್ ಗ್ರೈಂಡರ್ ಮತ್ತು ಪ್ರೆಸ್ಟೀಜ್ OTG ಬಹುಮಾನವಾಗಿ ನೀಡಲಾಗುವುದು. ಪ್ರತಿ ತಿಂಗಳು 28ರಂದು RGS ಕಲ್ಯಾಣ ಮಂಟಪದಲ್ಲಿ ಡ್ರಾ ಮಾಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ವಿಳಾಸ: ಗುರುದೇವ್ ಪ್ಲಾಟ್ ಸೇಲ್ ಪ್ರೈವೇಟ್ ಲಿಮಿಟೆಡ್, 3rd ಕ್ರಾಸ್, ಪಾಟೀಲ್ ಗಂಜ್ ರೋಡ್, ರಾಯಚೂರು. ಮೊಬೈಲ್ ನಂಬರ್ 9986170055. ಅತಿ ಶೀಘ್ರದಲ್ಲಿ ರಾಯಚೂರು ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಆರಂಭವಾಗಲಿದೆ 7 ವಂಡರ್ಸ್ ಎಕ್ಸಿಬಿಷನ್. ಫುಲ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್. ಪ್ರಪಂಚದ 7 ಅದ್ಭುತಗಳನ್ನು ಹೊಂದಿರುವ ಬೃಹತ್ ಎಕ್ಸಿಬಿಷನ್. ಬೇಸಿಗೆ ರಜೆಯಲ್ಲಿ ರಾಯಚೂರಿನ ಜನತೆ ಎಕ್ಸಿಬಿಷನ್ ನೋಡಿರಿ, ಆನಂದಿಸಿರಿ. ಜಾಯಿಂಟ್ ವಿಲ್, ಕೊಲಂಬಸ್, ಬ್ರೇಕ್ ಡ್ಯಾನ್ಸ್, ಆಕ್ಟೋಪಸ್, ಡ್ರ್ಯಾಗನ್ ಟ್ರೈನ್, ಸೋಲಾಂಬೋ, ಜಲ್ಲಿಕಟ್ಟು, ಸುತಾನ್ ಬೋಟ್, ಜಂಪಿಂಗ್ ಮಿನಿ ಟ್ರೈನ್, ಇನ್ನು ಮುಂತಾದ ಆಟಗಳು ಹಾಗೂ ಗೃಹ ಬಳಕೆ ವಸ್ತುಗಳು, ಅಡುಗೆ ಸಾಮಾನುಗಳು, ರೆಡಿಮೇಡ್ ಹಾಗೂ ಇತ್ಯಾದಿ ಸಾಮಗ್ರಿಗಳು ಒಂದೇ ಸ್ಥಳದಲ್ಲಿ ಲಭ್ಯ. ಇದರೊಂದಿಗೆ ತಿಂಡಿ ತಿನಿಸುಗಳು ಸೇರಿದಂತೆ ಇನ್ನಿತರ ರುಚಿಕರವಾದ ತಿನಿಸುಗಳು ಲಭ್ಯ. ಸ್ಥಳ: ರಾಯಚೂರಿನ RTO ವೃತ್ತದ ಹತ್ತಿರ, ನವೋದಯ ಮೆಡಿಕಲ್ ಕಾಲೇಜ್ ಪಕ್ಕದಲ್ಲಿ. ಬ್ರೇಕ್ ನಂತರ ರಾಯಚೂರು ಸೂಪರ್ ಫಾಸ್ಟ್ಗೆ ಸ್ವಾಗತ. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಮತದಾನ ಕುರಿತು ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಸ್ಥಳೀಯ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಕಾಲೇಜು ವಿದ್ಯಾರ್ಥಿಗಳಿಗೆ ಚಿತ್ರಕಲೆ ಸ್ಪರ್ಧೆ ಆಯೋಜಿಸಲಾಗಿತ್ತು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಮತ್ತು ಸ್ವೀಪ್ ಸಮಿತಿಯಿಂದ ಮತದಾನದ ಬಗ್ಗೆ ಜನರಲ್ಲಿ ಹೆಚ್ಚು ಪ್ರಚಾರ ಮಾಡಲು ವಿದ್ಯಾರ್ಥಿಗಳಿಗೆ ಚುನಾವಣೆ ಸಂಬಂಧಿಸಿದಂತೆ ಚಿತ್ರಕಲೆ ಸ್ಪರ್ಧೆ ಹಮ್ಮಿಕೊಂಡಿದ್ದರು. ನಗರದ 40ಕ್ಕೂ ಹೆಚ್ಚು ಕಾಲೇಜಿನ ವಿದ್ಯಾರ್ಥಿನಿಯರು ಈ ಸ್ಪರ್ಧೆಯಲ್ಲಿ ಭಾಗವಹಿಸಿರುವುದು ವಿಶೇಷವಾಗಿತ್ತು. ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಜಿಲ್ಲೆಯಲ್ಲಿ 100% ಮತದಾನವಾಗಬೇಕು ಎಂಬ ಸಂಕಲ್ಪದೊಂದಿಗೆ ಜಿಲ್ಲಾಡಳಿತ ಸೂಚಿಸಿರುವುದರಿಂದ ಜಿಲ್ಲಾ ಪಂಚಾಯಿತಿ ಸ್ವೀಪ್ ಸಮಿತಿಯು ಮತದಾನದ ಬಗ್ಗೆ ಜನರಲ್ಲಿ
ಜನರಲ್ಲಿ ಅರಿವು ಮೂಡಿಸಲು ಬೀದಿ ನಾಟಕ, ರಂಗೋಲಿ ಸೇರಿದಂತೆ ಇನ್ನಿತರ ಕಾರ್ಯಕ್ರಮ ಹಮ್ಮಿಕೊಂಡು ಪ್ರತಿಯೊಬ್ಬರೂ ತಪ್ಪದೇ ಮತ ಚಲಾಯಿಸಬೇಕು ಎಂದು ಮತದಾರರನ್ನು ಪ್ರೇರೇಪಿಸುವ ಕೆಲಸ ಮಾಡುತ್ತಿದ್ದಾರೆ. ಏಪ್ರಿಲ್ 23, 2019 ಲೋಕಸಭಾ ಚುನಾವಣೆಗೆ ಈ ನಮ್ಮ ಜಿಲ್ಲಾ ಸ್ವೀಪ್ ಸಮಿತಿ ವತಿಯಿಂದ ಮಕ್ಕಳಲ್ಲಿ ಚುನಾವಣಾ ಜಾಗೃತಿಯನ್ನು ಮೂಡಿಸಬೇಕು ಅನ್ನೋ ಉದ್ದೇಶಕ್ಕಾಗಿ ಈ ಸ್ಥಳೀಯ ಎಲ್ಲ ಕಾಲೇಜುಗಳಲ್ಲಿ ಫೈನ್ ಆರ್ಟ್ ತೊಗೊಂಡಿದ್ದೀವಿ. ಆಮೇಲೆ ಸಾಮಾನ್ಯ ಕಾಲೇಜುಗಳನ್ನು ಸಹ ತೊಗೊಂಡಿದ್ವಿ. ಎಲ್ಲ ಕಾಲೇಜುಗಳಲ್ಲಿ ಸುಮಾರು 40 ಕಾಲೇಜುಗಳಿಗೆ ನಾವು ಇನ್ವಿಟೇಷನ್ಸ್ ಕಾರ್ಡನ್ನು ಸೆಂಡ್ ಮಾಡಿದ್ವಿ. ಅವರಿಗೆ ಕಲೆಯಲ್ಲಿ ಆಸಕ್ತಿ ಇರುವಂಥ ಎಲ್ಲ ಮಕ್ಕಳು ಸಹ ಇದರಲ್ಲಿ ಭಾಗವಹಿಸಬೇಕು. ಅವರು ಕಲಾಕಾರರೇ ಇರಬೇಕು, ಚಿತ್ರಕಲಾ ವಿದ್ಯಾರ್ಥಿ ಆಗಿರಬೇಕು ಅನ್ನೋಂಥ ಯಾವುದೇ ರೀತಿಯ ಕಂಡೀಷನ್ಸ್ ಇಲ್ಲ. ನಾವಿಲ್ಲಿ ಕೊಟ್ಟಿರೋದು ಕಂಡೀಷನ್ ಒಂದೇ ಏನು ಅಂದರೆ, ನೀವು ಬಿಡಿಸುವಂಥ ಚಿತ್ರ ಯಾವುದೇ ರಾಜಕೀಯ ಪಕ್ಷಗಳಿಗೆ ಮತ್ತು ವ್ಯಕ್ತಿಗಳಿಗೆ ಸೀಮಿತ ಆಗಿರಬಾರ್ದು. ಇವರು ಇಳಿಸಿರುವಂಥ ಈ ಚಿತ್ರಕಲಾ ಸ್ಪರ್ಧೆಯಲ್ಲಿ ಅವರ ಪ್ರತಿಭೆ ಹೊರಹೊಮ್ಮಿದ್ದನ್ನು ಈ ಸಮಾಜಕ್ಕೆ, ಅಂದರೆ ಸಮಾಜದ ಜನರಲ್ಲಿ ಮತದಾನದ ಜಾಗೃತಿ ಮೂಡಿಸಬೇಕು ಅಂಥೇಳಿ ಒಂದು ಪ್ರದರ್ಶನ ಏರ್ಪಡಿಸೋ ಒಂದು ಉದ್ದೇಶವನ್ನು ನಾವು ಹೊಂದಿದ್ದೀವಿ. ಇವರು ಇಳಿಸಿರುವಂಥ ಎಲ್ಲ ಚಿತ್ರಕಲಾ ವಿನ್ನರ್ಸ್ ಮತ್ತು ಚೆನ್ನಾಗಿ ಬಿಡಿಸಿರುವಂಥ ಎಲ್ಲವುಗಳನ್ನು ಸಹ ನಮ್ಮ ಸ್ಥಳೀಯ ಬಸ್ ನಿಲ್ದಾಣದಲ್ಲಿ ಪ್ರದರ್ಶನ ಏರ್ಪಡಿಸುವಂಥ ಒಂದು ಉದ್ದೇಶಕ್ಕಾಗಿ ಇವತ್ತು ನಾವು ಚಿತ್ರಕಲಾ ಸ್ಪರ್ಧೆಯನ್ನು ಏರ್ಪಡಿಸಿದ್ದೀವಿ. ಈ ಚಿತ್ರಕಲಾ ಸ್ಪರ್ಧೆಯಲ್ಲಿ ಭಾಗವಹಿಸಿರುವಂಥ ಎಲ್ಲ ಮಕ್ಕಳಿಗೆ ಪ್ರಥಮ, ದ್ವಿತೀಯ ಮತ್ತು ತೃತೀಯ 3 ಬಹುಮಾನಗಳನ್ನು ಕೊಡ್ತಾ ಇದ್ದೀವಿ. ಜೊತೆಗೆ ಫೈನ್ ಆರ್ಟ್ನಿಂದ ಬಂದಿರುವಂಥ ವಿದ್ಯಾರ್ಥಿಗಳಿಗೆ ನಾವು ಪ್ರತ್ಯೇಕವಾಗಿ ಪ್ರಥಮ ಮತ್ತು ದ್ವಿತೀಯ ಸ್ಪರ್ಧೆ ವಿಜೇತ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನು ಕೊಡ್ತಾ ಇದ್ದೀವಿ. ಸೊ ಉಳಿದ ಎಲ್ಲ ಪಾರ್ಟಿಸಿಪೆಂಟ್ಸ್ಗಳಿಗೂ ಸಹ ಇದರ ಭಾಗವಾಗಿ ಇಂದು ನಗರದ ವಿವಿಧ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಚಿತ್ರಕಲೆ ಸ್ಪರ್ಧೆ ಆಯೋಜಿಸಲಾಗಿತ್ತು. ಇದರಲ್ಲಿ ವಿದ್ಯಾರ್ಥಿಗಳು ಅತಿ ಉತ್ಸಾಹದಿಂದ ಭಾಗವಹಿಸಿದ್ದರು. ಈ ಸ್ಪರ್ಧೆಯಲ್ಲಿ ವಿಜೇತರಿಗೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ನಳಿನ್ ಅತುಲ್ ಅವರು ಪ್ರಶಸ್ತಿ ಪತ್ರ ವಿತರಿಸಿ ಮುಂದಿನ ಏಪ್ರಿಲ್ 23ರಂದು ನಡೆಯಲಿರುವ ಚುನಾವಣೆಯಲ್ಲಿ ತಪ್ಪದೇ ಮತ ಚಲಾಯಿಸಬೇಕು ಎಂದು ತಿಳಿಸಿದರು. ಜಿಲ್ಲಾ ಪಂಚಾಯಿತಿ ಸಹಾಯಕ ಕಾರ್ಯನಿರ್ವಾಹಕಿ ಜಯಲಕ್ಷ್ಮಿ ಸೇರಿದಂತೆ ಇನ್ನಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಇತ್ತೀಚಿನ ದಿನಗಳಲ್ಲಿ ವಿದ್ಯಾರ್ಥಿಗಳಲ್ಲಿ ನಾಯಕತ್ವ ಗುಣಗಳು ಮರೀಚಿಕೆ ಆಗುತ್ತಿವೆ. ಪ್ರತಿಯೊಬ್ಬ ವಿದ್ಯಾರ್ಥಿ ತಮ್ಮ ಜವಾಬ್ದಾರಿ ಅರಿತುಕೊಂಡು ಸಮಾಜದಲ್ಲಿ ಮುನ್ನುಗ್ಗಬೇಕು ಎಂದು ಎಐಡಿಎಸ್ಒ ಜಿಲ್ಲಾಧ್ಯಕ್ಷ ಶರಣಪ್ಪ ಉದ್ಬಾಳ್ ಹೇಳಿದರು. ಅವರಿಂದು ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಎಐಡಿಎಸ್ಒ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಶಹೀದ್ ಭಗತ್ ಸಿಂಗ್ರ 88ನೇ ಹುತಾತ್ಮ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಇತ್ತೀಚಿನ ದಿನಗಳಲ್ಲಿ ಸಮಾಜದಲ್ಲಿ ಅನ್ಯಾಯ, ಅತ್ಯಾಚಾರ, ಕೊಲೆ ಸೇರಿದಂತೆ ಇನ್ನಿತರ ಅಮಾನುಷ್ಯ ಘಟನೆಗಳು ನಡೆಯುತ್ತಿವೆ.
ಇಂದಿನ ಆಧುನಿಕ ಜಗತ್ತಿನಲ್ಲಿ ಯುವಕರು ತಪ್ಪು ದಾರಿಯಲ್ಲಿ ನಡೆಯುತ್ತಿದ್ದಾರೆ ಎಂದ ಅವರು, ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಮಾನವೀಯ ಮೌಲ್ಯಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ರಾಜ್ಯ ಮತ್ತು ದೇಶದ ಬಗ್ಗೆ ಜನರಲ್ಲಿ ಅಭಿಮಾನ, ಪ್ರೇಮ ಕಡಿಮೆಯಾಗುತ್ತಿದೆ. ಇಂತಹ ಸಂದರ್ಭದಲ್ಲಿ ಪ್ರತಿಯೊಬ್ಬರೂ ದೇಶಪ್ರೇಮ ಬೆಳೆಸಿಕೊಳ್ಳಬೇಕು ಎಂದರು. ಪ್ರಜ್ಞಾವಂತರಾದ ನಾವು ನಮ್ಮ ಜವಾಬ್ದಾರಿ ಏನು ಎನ್ನುವುದನ್ನು ಅರಿತುಕೊಂಡು ಮುಂದೆ ಸಾಗಬೇಕು ಎಂದರು. ಇಂತಹ ಕಾರ್ಯಕ್ರಮ ಆಯೋಜಿಸುವುದರಿಂದ ವಿದ್ಯಾರ್ಥಿಗಳಲ್ಲಿ ಉತ್ತಮ ನಾಯಕತ್ವ ಗುಣಗಳನ್ನು ಬೆಳೆಸಲು ಸಹಕಾರಿಯಾಗಲಿದೆ ಎಂದರು. ತೊಲಗಬೇಕು ಅಂತ ಹೇಳಿ ಹೋರಾಟ ಮಾಡತಕ್ಕಂತ ಎರಡು ಶಕ್ತಿಗಳಿದ್ವು, ಇದನ್ನ ನಾವು ಮರಿಬಾರ್ದು. ಒಂದು ಶಕ್ತಿ ಏನಂದ್ರೆ ಜನಸಾಮಾನ್ಯರು, ಎಲ್ಲ ಜನಸಾಮಾನ್ಯರು ಸಹಿತ, ಜನಸಾಮಾನ್ಯರು ಅಂದ್ರೆ ನಮ್ಮ ದೇಶದ ನಿಜವಾದ ಜನರು, ರೈತರು, ಕಾರ್ಮಿಕರು, ಮಹಿಳೆಯರು, ವಿದ್ಯಾರ್ಥಿಗಳು, ಯುವಕರು, ದುಡಿತಕ್ಕಂಥವ್ರು, ಮಧ್ಯಮ ವರ್ಗದವರು, ಎಲ್ಲರೂ, ಓದ್ದವರು, ಓದಾದವರು, ಎಲ್ಲರಿಗೂ ಒಂದು ಶಕ್ತಿ. ಅವ್ರ ಉದ್ದೇಶ ಏನು? ಇವರೆಲ್ಲರ ಉದ್ದೇಶ ಏನಿತ್ತು? ಬ್ರಿಟಿಷರು ಹೋಗ್ಬೇಕು, ನಮಗೆ ಸ್ವಾತಂತ್ರ್ಯ ಸಿಗಬೇಕು, ಸ್ವಾತಂತ್ರ್ಯ ಸಿಕ್ಕ ಮೇಲೆ ನಮ್ಮ ದೇಶ ಉದ್ಧಾರ ಆಗಬೇಕು, ನಮ್ಮ ದೇಶ ಬೆಳವಣಿಗೆ ಕಾಣಬೇಕು, ಅಭಿವೃದ್ಧಿ ಹೊಂದಬೇಕು. ಏನ್ ಅಭಿವೃದ್ಧಿ ಅಂದ್ರೆ ಇವಾಗಿನ ಜನ ಹೇಳ್ತಾರಲ್ಲ ಅದ್ರ ತರ ಅಭಿವೃದ್ಧಿ ಅಲ್ಲ. ಬಡತನ ಇರಬಾರ್ದು, ಬೆಲೆ ಏರಿಕೆ ಇರಬಾರ್ದು, ಯಾರು ಹಸಿವಿನಿಂದ ಬಳಲಬಾರ್ದು, ಆರೋಗ್ಯ ಸಮಸ್ಯೆ ಇರಬಾರ್ದು ಅಂತ ಒಂದು ದೇಶ ಬರಬೇಕು, ಬ್ರಿಟಿಷರು ಹೋಗ್ಬೇಕು. ಇದು ಬಹುತೇಕ ಜನರ ಕನಸು. ಇದು ಒಂದು ಶಕ್ತಿ. ಅದೇ ಸಂದರ್ಭದಲ್ಲಿ ಇನ್ನೊಂದು ಶಕ್ತಿ ಇತ್ತು, ಇದು ನೀವು ದಯವಿಟ್ಟು ನೆನಪಲ್ಲಿ ಇಟ್ಕೋಬೇಕು. ಏನದು ಇನ್ನೊಂದು ಶಕ್ತಿ? ಎಸ್ಯುಸಿಐ ಕಾರ್ಯದರ್ಶಿ ಡಾಕ್ಟರ್ ಚಂದ್ರಗಿರೀಶ್ ಮಾತನಾಡಿ, ನಿಜವಾದ ಸ್ವಾತಂತ್ರ್ಯ ಸಿಗದೇ ಇರುವುದರಿಂದ ಸಮಾಜದಲ್ಲಿ ಬಡತನ, ಮಹಿಳೆಯರ ಮೇಲೆ ದೌರ್ಜನ್ಯಗಳು ಹೆಚ್ಚುತ್ತಿವೆ. ಭಗತ್ ಸಿಂಗ್ರ ಆಶಯಗಳನ್ನು ಮೈಗೂಡಿಸಿಕೊಂಡು ಪ್ರತಿಯೊಬ್ಬರೂ ಮುಂದೆ ಸಾಗಬೇಕು ಎಂದರು. ಈ ಸಂದರ್ಭದಲ್ಲಿ ಮಹೇಶ್ ಜಿಕಲಪರ್ವಿ, ಮಹಾಂತೇಶ್ ಅಂಗಡಿ, ಪ್ರಮೋದ್, ಅಪೂರ್ವ, ಮೌನೇಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವಿದ್ಯಾರ್ಥಿಗಳಲ್ಲಿ ವ್ಯಕ್ತಿತ್ವ ನಿರ್ಮಿಸುವ ಹಾಗೂ ನಾಯಕತ್ವದ ಗುಣಗಳನ್ನು ಬೆಳೆಸುವ ರಾಷ್ಟ್ರೀಯ ಸೇವಾ ಯೋಜನಾ ಶಿಬಿರ ಸಹಕಾರಿಯಾಗಲಿದೆ ಎಂದು ನವಯುಗ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಈರಣ್ಣ ಪೂಜಾರಿ ಹೇಳಿದರು. ತಾಲೂಕಿನ ಗೋನಾಳ ಗ್ರಾಮದಲ್ಲಿ ಗುಲ್ಬರ್ಗಾ ವಿಶ್ವವಿದ್ಯಾಲಯ, ನವಯುಗ ಶಿಕ್ಷಣ ಸಂಸ್ಥೆ, ನವಯುಗ ಪದವಿ ಮಹಾವಿದ್ಯಾಲಯ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡಿದ್ದ ರಾಷ್ಟ್ರೀಯ ಸೇವಾ ಯೋಜನಾ ಘಟಕದ ವಾರ್ಷಿಕ ವಿಶೇಷ ಶಿಬಿರದ ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದರು. ಮಾನವೀಯ ಮೌಲ್ಯಗಳನ್ನು ಬೆಳೆಸುವುದರ ಜೊತೆಗೆ ಭಾತೃತ್ವ ತಂದುಕೊಡುವಲ್ಲಿ ರಾಷ್ಟ್ರೀಯ ಸೇವಾ ಯೋಜನಾ ಶಿಬಿರ ಅತ್ಯಂತ ಪ್ರಮುಖ ಪಾತ್ರ ವಹಿಸಲಿದೆ ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ನವಯುಗ ಶಿಕ್ಷಣ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರಾದ ವಿಘ್ನೇಶ್ವರನ್ ಮಾತನಾಡಿ, ಶಿಬಿರವು ನಿರೀಕ್ಷೆಗೂ ಮೀರಿ ಅತ್ಯಂತ ಯಶಸ್ವಿಯಾಗಿ ವಿದ್ಯಾರ್ಥಿಗಳು ಪ್ರಾರಂಭದಿಂದ ಮುಕ್ತಾಯದವರೆಗೂ ಎಲ್ಲರೂ ಜಾತಿ, ಧರ್ಮ ಮತ್ತು ಭೇದ ಭಾವ ತೋರದೆ ಹೊಂದಾಣಿಕೆಯಿಂದ ಶಿಬಿರದಲ್ಲಿ ಭಾಗವಹಿಸಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಪ್ರವೇಶಾಧಿಕಾರಿ ನರಸಿಂಹಲು, ಸಿದ್ದಯ್ಯ ಸ್ವಾಮಿ, ಗೋನಾಳ ಮಠ, ಉಪನ್ಯಾಸಕ ರವಿಕುಮಾರ್, ನವಯುಗ ಮಹಾವಿದ್ಯಾಲಯ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ವರ್ಗ ಹಾಗೂ ಶಿಬಿರಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಮಲ್ಲಯ್ಯ ಪ್ರಾರ್ಥಿಸಿದ್ರೆ, ಸನಾ ಕೌಸರ್ ಸ್ವಾಗತಿಸಿದ್ರೆ, ಈರೇಶ್ ಮಿರ್ಜಾಪುರ್ ನಿರೂಪಿಸಿದರು. ವಿಜಯ್ ಕುಮಾರ್ ವಂದಿಸಿದರು. ಬ್ರೇಕ್ ನಂತರ ರಾಯಚೂರು ಸೂಪರ್ ಫಾಸ್ಟ್ ಮತ್ತೆ ಮುಂದುವರಿಯುತ್ತೆ. ಗುರುದೇವ್ ಮಾರ್ಟ್ ಶಾಪಿಂಗ್ ಮಾಲ್ ಇದೀಗ ಮತ್ತೊಂದು ಆಫರ್ನೊಂದಿಗೆ ನಿಮ್ಮ ಮುಂದೆ. ನಮ್ಮ ಮಾರ್ಟ್ನಲ್ಲಿ ನಿಮಗೆ ಬೇಕಾದ 1,500 ರೂಪಾಯಿ ವಸ್ತುಗಳನ್ನು ಖರೀದಿಸಿ ಹಾಗೂ ಪಡೆಯಿರಿ 5 ಕೆಜಿ ಸಕ್ಕರೆ ಉಚಿತ ಮತ್ತು 3,600 ರೂಪಾಯಿ ವಸ್ತುಗಳನ್ನು ಖರೀದಿಸಿ ಪಡೆಯಿರಿ 15 ಕೆಜಿ ಸಕ್ಕರೆ ಉಚಿತವಾಗಿ. ಮಾತ್ರವಲ್ಲದೆ ಒಂದು ಟೋಕನ್ ನೀಡಲಾಗುವುದು. ಇದರಲ್ಲಿ ಮೊದಲನೇ ಬಹುಮಾನ ಬಜಾಜ್ ಸಿಟಿ 100 ಕೇವಲ ಒಬ್ಬರಿಗೆ ಮಾತ್ರ. ಎರಡನೇ ಬಹುಮಾನ 32 ಇಂಚಸ್ ಎಲ್ಇಡಿ ಟಿವಿ ಕೇವಲ ಒಬ್ಬರಿಗೆ ಮಾತ್ರ. ಮೂರನೇ ಬಹುಮಾನ 2 ಗ್ರಾಂ ಗೋಲ್ಡ್ ಕೇವಲ ಒಬ್ಬರಿಗೆ ಮಾತ್ರ. ನಾಲ್ಕನೇ ಬಹುಮಾನ 3,000 ರೂಪಾಯಿ ಪರ್ಚೇಸ್ ಕಾರ್ಡ್ ಕೇವಲ ಒಬ್ಬರಿಗೆ ಮಾತ್ರ. ಐದನೇ ಬಹುಮಾನ 3 ಬರ್ನರ್ ಎಲ್ಪಿಜಿ ಸ್ಟವ್ ಕೇವಲ ಒಬ್ಬರಿಗೆ ಮಾತ್ರ. ಆರನೇ ಬಹುಮಾನ 2 ಬರ್ನರ್ ಎಲ್ಪಿಜಿ ಸ್ಟವ್ ಒಬ್ಬರಿಗೆ ಮಾತ್ರ. ಏಳನೇ ಬಹುಮಾನ 32 ಪೀಸಸ್ ಡಿನ್ನರ್ ಸೆಟ್ ಒಬ್ಬರಿಗೆ ಮಾತ್ರ. ಎಂಟನೇ ಬಹುಮಾನ 5 ಲೈಟ್ ಕುಕ್ಕರ್ ಒಬ್ಬರಿಗೆ ಮಾತ್ರ. 9ನೇ ಬಹುಮಾನ 3 ಲೈಟ್ ಕುಕ್ಕರ್ ಒಬ್ಬರಿಗೆ ಮಾತ್ರ.
ದಿನಾಂಕ 1/6/2019. ವಿಳಾಸ ಇಂಡಿಯನ್ ಬ್ಯಾಂಕ್ ಎದುರುಗಡೆ, ಗಂಜ್ ರೋಡ್, ರಾಯಚೂರು. 9986170055. ಚಾಲುಕ್ಯ ಟ್ಯುಟೋರಿಯಲ್ಸ್ ರಾಯಚೂರು. ಚಾಲುಕ್ಯ ಸಮ್ಮರ್ ಕ್ಲಾಸಸ್, ಸಮ್ಮರ್ ಕೋಚಿಂಗ್ ಫಾರ್ 5th to SSLC ಸ್ಟೂಡೆಂಟ್ಸ್. ಬೇಸಿಗೆ ತರಬೇತಿ ನೀಡುತ್ತಿರುವ ರಾಯಚೂರಿನ ಏಕೈಕ ತರಬೇತಿ ಕೇಂದ್ರ ಚಾಲುಕ್ಯ ಟ್ಯುಟೋರಿಯಲ್ಸ್. ಪ್ರಿಯ ವಿದ್ಯಾರ್ಥಿಗಳೇ, ನಿಮಗೆ ಸೈನ್ಸ್, ಮ್ಯಾಥ್ಸ್, ಇಂಗ್ಲಿಷ್ ವಿಷಯಗಳು ಕಠಿಣವಾಗಿವೆಯೇ? ಹಾಗಾದರೆ ಹಿಂದೆ ಸಂಪರ್ಕಿಸಿ. ಚಾಲುಕ್ಯ ಸಮ್ಮರ್ ಕ್ಲಾಸ್ ನಲ್ಲಿ ಪ್ರವೇಶ ಪಡೆಯಿರಿ. ಕೋಚಿಂಗ್ ಡ್ಯೂರೇಷನ್ 2nd to 30th May. ಸ್ಟೇಟ್ ಅಂಡ್ CBSE ಸಿಲೆಬಸ್. ಸಬ್ಜೆಕ್ಟ್ ಸೈನ್ಸ್, ಮ್ಯಾಥ್ಸ್ ಅಂಡ್ ಇಂಗ್ಲಿಷ್. ಟೀಚಿಂಗ್ ಮೀಡಿಯಂ ಕನ್ನಡ ಅಂಡ್ ಇಂಗ್ಲಿಷ್. ಆತ್ಮೀಯ ಪಾಲಕರೇ, 4 ಮತ್ತು 5ನೇ ತರಗತಿ ಓದುತ್ತಿರುವ ನಿಮ್ಮ ಮಕ್ಕಳಿಗಾಗಿ ಸೈನಿಕ, ನವೋದಯ, ಕಿತ್ತೂರು ವಸತಿ ಶಾಲೆಗಳ ತರಬೇತಿ ನೀಡಲಾಗುವುದು. ಸ್ಪೆಷಲ್ ಸಮ್ಮರ್ ಕ್ಯಾಂಪ್ ಫಾರ್ 4 to 10 year kids. ವಿಶೇಷತೆಗಳು: ನುರಿತ ಹಾಗೂ ಅನುಭವಿ ಶಿಕ್ಷಕರಿಂದ ಬೋಧನೆ, ಫ್ರೀ ಸ್ಮಾರ್ಟ್ ಸ್ಪೋಕನ್ ಇಂಗ್ಲಿಷ್, 100% ರಿಸಲ್ಟ್. ಅಡ್ಮಿಷನ್ ಸ್ಟಾರ್ಟೆಡ್. ಎನ್ರೋಲ್ ಯುವರ್ ನೇಮ್ ಟುಡೇ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿರಿ. ಸಂಗಮೇಶ್ ಮಂಗಾನವರ್, ನಿರ್ದೇಶಕರು, ಚಾಲುಕ್ಯ ಕರಿಯರ್ ಅಕಾಡೆಮಿ, IAS, KS ತರಬೇತಿ ಕೇಂದ್ರ, ಸೂಪರ್ ಮಾರ್ಕೆಟ್ ಸರ್ಕಲ್, ಡಾಕ್ಟರ್ಸ್ ಲೈನ್, ರಾಯಚೂರು. ಸೆಲ್ ನಂಬರ್ 9986107089 and 9036828942. ಶಿವಾನಿ ಸ್ಕಿನ್ ಕೇರ್ ಸೆಂಟರ್ ರಾಯಚೂರು ವತಿಯಿಂದ ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶಿವಾನಿ ಸ್ಕಿನ್ ಕೇರ್ ಸೆಂಟರ್ ರಾಯಚೂರು. ಇಲ್ಲಿ ತೊನ್ನು, ತದ್ದು, ಚರ್ಮದ ಅಲರ್ಜಿ, ಕುಷ್ಠರೋಗ, ಲೈಂಗಿಕ ನಿರಾಸಕ್ತಿ, ತುರಿಕೆ, ತಲೆಹೊಟ್ಟು, ಕೂದಲು ಉದುರುವಿಕೆ, ಮೊಡವೆ, ಕಲೆಗಳು, ಕರಿಬಂಗು, ಮಚ್ಚೆ ಇವುಗಳಿಗೆ ಚಿಕಿತ್ಸೆ ನೀಡಲಾಗುವುದು. ವಿಶೇಷ ಚಿಕಿತ್ಸೆಗಳು: ಇಲ್ಲಿ ಎಲೆಕ್ಟ್ರೋ ಕಾಟರಿ, ಕೆಮಿಕಲ್ ಪೀಲಿಂಗ್, ಸ್ತ್ರೀಯರಿಗೆ ಮುಖದ ಮೇಲಿನ ಮೊಡವೆ ಕಲೆಗಳಿಗೆ ಮತ್ತು ಬೇಡವಾದ ಕೂದಲಿಗೆ ವಿಶೇಷ ಲೇಸರ್ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಾಕ್ಟರ್ ಶಂಕರ್ ಗೌಡ ಐರೆಡ್ಡಿ, MD, ಡರ್ಮಟಾಲಜಿಸ್ಟ್ ಅಂಡ್ ಕಾಸ್ಮೆಟಾಲಜಿಸ್ಟ್. ಅಡ್ರೆಸ್: ಓಕೆ ಬಾರ್ ಬ್ಯಾಕ್ ಸೈಡ್, ಕರ್ನಾಟಕ ಹೌಸಿಂಗ್ ಕಾಲೋನಿ, ಲಿಂಗಸುಗೂರ್ ರೋಡ್, ರಾಯಚೂರು. ಮೊಬೈಲ್ ನಂಬರ್ 7899825678. ಸಂಡೇ ಹಾಲಿಡೇ. ಬ್ರೇಕ್ ನಂತರ ರಾಯಚೂರು ಸೂಪರ್ ಫಾಸ್ಟ್ಗೆ ಮತ್ತೊಮ್ಮೆ ಸ್ವಾಗತ. ಜಿಲ್ಲೆಯಲ್ಲಿ ಭೀಕರ ಬರಗಾಲ ಹಿನ್ನೆಲೆಯಲ್ಲಿ ಹಾಗೂ ಬಿಸಿಲಿನ ತಾಪಕ್ಕೆ ಕೃಷ್ಣಾ ನದಿಯಲ್ಲಿ ನೀರಿಲ್ಲದೆ ರಾಶಿ ಮೀನುಗಳು ಸಾವನ್ನಪ್ಪಿದ ಘಟನೆ ನಡೆದಿದೆ. ನಗರ ಹಾಗೂ ಗ್ರಾಮೀಣ ಪ್ರದೇಶದಲ್ಲಿ ನೀರಿನ ಸಮಸ್ಯೆ ಎದುರಿಸುತ್ತಿದ್ದು, ಮತ್ತೊಂದೆಡೆ ಕೃಷ್ಣಾ ನದಿ ಪ್ರದೇಶವು ಸಂಪೂರ್ಣ ಬರಿದಾದ ಹಿನ್ನೆಲೆ ಸುತ್ತಮುತ್ತಲಿನ ಜನ ಜಾನುವಾರು ತತ್ತರಿಸಿ ಜಲಚರ ಪ್ರಾಣಿಗಳು ಸಾವನ್ನಪ್ಪುತ್ತಿರುವ ದೃಶ್ಯ ಕೃಷ್ಣಾ ನದಿ ಪ್ರದೇಶದಲ್ಲಿ ಕಂಡುಬರುತ್ತಿದೆ. ತಾಲೂಕಿನ ಚಂದ್ರಬಂಡ, ಕೊರ್ತಕುಂದ, ಆತ್ಕೂರು ಗ್ರಾಮ ಸೇರಿದಂತೆ ಇನ್ನಿತರ ಗ್ರಾಮಗಳಲ್ಲಿ ಜನರು ನೀರಿಗಾಗಿ ಪರದಾಡುತ್ತಿದ್ದಾರೆ. ಜಿಲ್ಲೆಯಲ್ಲಿ ದಿನೇ ದಿನೇ ಬಿಸಿಲಿನ ತಾಪಮಾನ ಹೆಚ್ಚಾಗುತ್ತಿರುವುದರಿಂದ ಕೃಷ್ಣಾ ನದಿ ಭಾಗದಲ್ಲಿರುವ ಜನರಿಗೆ ನೀರಿನ ಕೊರತೆ ತೀವ್ರತೆಯಾಗಿದ್ದು, ನದಿಯಲ್ಲಿರುವ ಜಲಚರಗಳಿಗೆ ನೀರಿಲ್ಲದೆ ಸಂಕಷ್ಟ ಎದುರಿಸುತ್ತಿವೆ. ಕೃಷ್ಣಾ ನದಿ ಪಾತ್ರದಲ್ಲಿ ನೀರು ಸಾವನ್ನಪ್ಪುತ್ತಿರುವುದರಿಂದ ದುರ್ವಾಸನೆ ಹರಡಿದ್ದು, ಇದರಿಂದ ಜನರು ನದಿಯತ್ತ ತೆರಳಲು ಹಿಂದೇಟು ಹಾಕುತ್ತಿದ್ದಾರೆ. ಪ್ರಸಕ್ತ ಸಾಲಿನಲ್ಲಿ ಮಾರ್ಚ್ ತಿಂಗಳಿನಲ್ಲಿ ಕೃಷ್ಣಾ ನದಿ ಬತ್ತಿ ಹೋಗಿದ್ದು, ಕುಡಿಯುವ ನೀರು ಸಿಗದ ಕಾರಣ ಜನ ಜಾನುವಾರುಗಳು ಸಂಕಷ್ಟ ಎದುರಿಸುತ್ತಿವೆ. ನದಿಯಲ್ಲಿ ನೀರಿನ ಪ್ರಮಾಣ ಕಡಿಮೆಯಾದರೆ ನೀರಿನ ಸಮಸ್ಯೆ ಉಲ್ಬಣಗೊಳ್ಳುತ್ತದೆ. ಜಲಮೂಲಗಳಾದ ಕೊಳವೆ ಬಾವಿಗಳಲ್ಲಿ ಅಂತರ್ಜಲ ಕುಸಿಯುತ್ತಿರುವ ಹಿನ್ನೆಲೆ ನೀರನ್ನು ಉಳಿಸುವ ಯೋಜನೆಗಳನ್ನು ರೂಪಿಸಬೇಕಾಗಿದೆ. ಕೃಷ್ಣಾ ನದಿ ಸಂಪೂರ್ಣ ಬತ್ತಿ ಹೋಗಿದ್ದು, ಕುಡಿಯಲು ನೀರು ಸಿಗದ ಕಾರಣ ಆಕಳು, ಮೀನುಗಳು ಸಾವನ್ನಪ್ಪುತ್ತಿವೆ. ಕೂಡಲೇ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ನೀರಿನ ಸಮಸ್ಯೆ ಪರಿಹರಿಸಬೇಕು ಎಂದು ಕುರ್ತಕುಂದ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ದೇಶದ ಭವಿಷ್ಯ ನಿರ್ಮಿಸಲು ವಿದ್ಯಾರ್ಥಿಗಳು ತಪ್ಪದೆ ಮತದಾನವನ್ನು ಮಾಡಬೇಕು. ಯುವಕರು ದೇಶದ ಭದ್ರತೆಗಾಗಿ ಮತದಾನದ ಸಾಂದ್ರತೆಯನ್ನು ಹೆಚ್ಚಿಸಿ ಪ್ರಜಾಪ್ರಭುತ್ವವನ್ನು ಕಾಪಾಡಬೇಕು ಎಂದರು. ನಗರದ SLN ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಇಂದು ಮತದಾನದ ಜಾಗೃತಿಯನ್ನು ಮೂಡಿಸಲಾಯಿತು.
ಈ ಸಂದರ್ಭದಲ್ಲಿ ಐಎಎಸ್ ಅಧಿಕಾರಿಯಾದ ನವೀನ್ ಭಟ್ ಮಾತನಾಡಿ, ವಿದ್ಯಾರ್ಥಿಗಳು ತಪ್ಪದೇ ಮತವನ್ನು ಚಲಾಯಿಸಬೇಕು ಎಂದು ತಿಳಿಸಿ ಹಸಿರು ನಿಶಾನೆ ತೋರಿಸುವುದರ ಮೂಲಕ ಮತದಾನ ಜಾಗೃತಿಗೆ ಚಾಲನೆ ನೀಡಿದರು. ವಿದ್ಯಾರ್ಥಿಗಳಿಂದ ಎರಮರಸ್ ಮತದಾರರಿಗೆ ಮತದಾನದ ಮಹತ್ವದ ಕುರಿತು ತಿಳಿಸಲಾಯಿತು. ನ್ಯಾಯಸಮ್ಮತ ಮತ್ತು ಶಾಂತಿಯುತ ಚುನಾವಣೆಗಳ ಘನತೆಯನ್ನು ಎತ್ತಿ ಹಿಡಿಯುತ್ತೇವೆಂದು ಮತ್ತು ಪ್ರತಿಯೊಂದು ಚುನಾವಣೆಯಲ್ಲಿ ನಿರ್ಭೀತರಾಗಿ ಧರ್ಮ, ಜನಾಂಗ, ಜಾತಿ, ಮತ, ಭಾಷೆ ಅಥವಾ ಪ್ರತಿಜ್ಞೆ ಸ್ವೀಕರಿಸುತ್ತೇವೆ. ಈ ಸಂದರ್ಭದಲ್ಲಿ ದಂಡಪ್ಪ ಬಿರಾದರ್, ಕಾಲೇಜಿನ ಪ್ರಾಂಶುಪಾಲರು, ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಬಿಚ್ಚನಗೇರ ಗ್ರಾಮದಲ್ಲಿ 2 ಗುಂಪುಗಳ ಮಧ್ಯೆ ಮಾರಾಮಾರಿ, 20 ಜನರಿಗೆ ಗಾಯ. ಮಸ್ಕಿ ತಾಲೂಕಿನ ಪಾಮನಕಲ್ಲೂರು ಗ್ರಾಮದಲ್ಲಿ ಕುಡಿಯುವ ನೀರಿಗೆ ಒತ್ತಾಯಿಸಿ ಪ್ರತಿಭಟನೆ. ಲೋಕಸಭಾ ಚುನಾವಣಾ ಮತದಾನ ಜಾಗೃತಿ, ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಕಾಲೇಜು ವಿದ್ಯಾರ್ಥಿಗಳಿಗೆ ಚಿತ್ರಕಲೆ ಸ್ಪರ್ಧೆ. ವಿದ್ಯಾರ್ಥಿ ತಮ್ಮ ಜವಾಬ್ದಾರಿ ಅರಿತುಕೊಂಡು ಸಮಾಜದಲ್ಲಿ ಮುನ್ನುಗ್ಗಿ, ಶರಣಪ್ಪ ಉತ್ಪಾಳ. ವಿದ್ಯಾರ್ಥಿಗಳಲ್ಲಿ ನಾಯಕತ್ವದ ಗುಣಗಳನ್ನು ಬೆಳೆಸುವ ರಾಷ್ಟ್ರೀಯ ಸೇವಾ ಯೋಜನಾ ಸಹಕಾರಿ ಈರಣ್ಣ ಪೂಜಾರಿ. ಹೆಚ್ಚುತ್ತಿರುವ ಬಿಸಿಲಿನ ತಾಪಮಾನ, ಕೃಷ್ಣಾ ನದಿಯಲ್ಲಿ ನೀರಿಲ್ಲದೆ ರಾಶಿ ರಾಶಿ ಮೀನುಗಳ ಸಾವು. ಮತ್ತು ದೇಶದ ಭವಿಷ್ಯ ನಿರ್ಮಿಸಲು ವಿದ್ಯಾರ್ಥಿಗಳು ತಪ್ಪದೇ ಮತದಾನ ಮಾಡಿ, ನವೀನ್ ಭಟ್. ಇದೇ ಈ ಹೊತ್ತಿನ ರಾಯಚೂರು ಸೂಪರ್ ಫಾಸ್ಟ್. ಮುಂದಿನ ರಾಯಚೂರು ಸೂಪರ್ ಫಾಸ್ಟ್ ನೊಂದಿಗೆ ಮತ್ತೆ ಭೇಟಿಯಾಗೋಣ. ನೋಡ್ತಾ ಇರಿ ಇನ್ ರಾಯಚೂರು. ಗುರುದೇವ್ ಮಾರ್ಟ್ ಶಾಪಿಂಗ್ ಮಾಲ್ ಇದೀಗ ಮತ್ತೊಂದು ಆಫರ್ನೊಂದಿಗೆ ನಿಮ್ಮ ಮುಂದೆ. ಚಾಲುಕ್ಯ ಟ್ಯುಟೋರಿಯಲ್ಸ್ ರಾಯಚೂರು. ಚಾಲುಕ್ಯ ಸಮ್ಮರ್ ಕ್ಲಾಸಸ್, ಸಮ್ಮರ್ ಕೋಚಿಂಗ್ ಫಾರ್ 5th to SSLC ಸ್ಟೂಡೆಂಟ್ಸ್. ಗುರುದೇವ್ ಪ್ಲಾಟ್ ಸೇಲ್ ಪ್ರೈವೇಟ್ ಲಿಮಿಟೆಡ್ ರಾಯಚೂರು. ಪ್ರತಿ ತಿಂಗಳು 1000 ರೂಪಾಯಿನಂತೆ 36 ತಿಂಗಳು ಪಾವತಿಸಿ ಹಾಗೂ ಪ್ಲಾಟ್ ಗೆಲ್ಲುವ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ಅತಿ ಶೀಘ್ರದಲ್ಲಿ ರಾಯಚೂರು ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಆರಂಭವಾಗಲಿದೆ 7 ವಂಡರ್ಸ್ ಎಕ್ಸಿಬಿಷನ್. ಶಿವಾನಿ ಸ್ಕಿನ್ ಕೇರ್ ಸೆಂಟರ್ ರಾಯಚೂರು ವತಿಯಿಂದ ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು.